ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಉತ್ತಮ್ ಗಣೇಶ್ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತೊಂದು ಸೆಮಿ ಬ್ರೈಡಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ತುಂಬ ದಿನ ಆಯಿತು ವೀಡಿಯೋಸ್ ಮಾಡಿಬಿಟ್ಟು, ಸೊ ಅದಕ್ಕೆ ಒಂದು ಒಳ್ಳೆ ಡಿಸೈನ್ನ ತೋರಿಸೋಣ ಅಂದ್ಬಿಟ್ಟು ಈ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಈ ಡಿಸೈನ್ಗೆ ನೋಡಿ ನಾನು 10 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ. ಈ ಥರ ಸ್ಮಾಲ್ ಬೀಡ್ಸ್ ನಾವು ರೆಗ್ಯುಲರಾಗಿ ಆರ್ಚ್ಗೆ ಯೂಸ್ ಮಾಡ್ತೀವಲ್ವ, ಆ ಥರ ಬೀಡ್ಸ್ನ ತೊಗೊಂಡಿದ್ದೀನಿ. ಆಮೇಲೆ 2 ಕಲರ್ನ ಥ್ರೆಡ್ ತೊಗೊಂಡಿದ್ದೀನಿ. ನೀವು ಸೀರೆದಲ್ಲಿ ಕಾಂಬಿನೇಷನ್ ನೋಡಿಕೊಂಡು ತೊಗೊಳ್ಳಿ, ಯಾವ ಕಲರ್ ಬೇಕು ಅಂತ ಚೂಸ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿ. ಆಮೇಲೆ ಫಸ್ಟು ಸೀರೆಯನ್ನು ಸೆರಗು ಕಲರ್ ಏನಿರುತ್ತೆ ಅದಕ್ಕೆ ಅಪೋಸಿಟ್ ಕಲರ್ ತೊಗೊಳ್ಳಿ, ಅಂದರೆ ಸೀರೆಯ ಬಾಡಿ ಕಲರ್ ತೊಗೊಳ್ಳಿ, ಹಾಗಾದರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿ, ಯಾವಾಗಲೂ ಲಾಕ್ ಮಾಡೋ ಥರ ಲಾಕ್ ಮಾಡ್ಕೊಳ್ಳೋಣ. ಡಿಸೈನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫ್ರೆಂಡ್ಸ್, ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ಯಾರ್ಯಾರು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಸಬ್ ಮಾಡಿರೋರಿಗೆ ತುಂಬ ತುಂಬ ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ಸ್ ನೋಡಿ, ಯಾವಾಗಲೂ ಲಾಕ್ ಮಾಡೋ ಥರ ನಾನು 2 ಟೈಮ್ಸು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡ್ಕೊಂಡು ಆದಮೇಲೆ ದಾರ ಮೇಲೆ ಮಾಡಿಬಿಟ್ಟು ಈಗ ಸ್ಮಾಲ್ ಬೀಡ್ಸ್ನ ತೊಗೊಂಡಿದ್ದೀನಿ. ರೆಗ್ಯುಲರಾಗಿ ನಾವು ಆರ್ಚ್ಗೆ ಯೂಸ್ ಮಾಡುವಂಥ ಒಂದು ಸ್ಮಾಲ್ ಬೀಡ್ಸ್ನ ತೊಗೊಂಡಿದ್ದೀನಿ. ನೋಡಿ, ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಇನ್ಸರ್ಟ್ ಮಾಡಿದ ತಕ್ಷಣವೇ ಬೀಡ್ ಲಾಕ್ ಎಲ್ಲ ಏನು ಮಾಡಬೇಡಿ, ಡೈರೆಕ್ಟಾಗಿ ನೋಡಿ ಆ ಬೀಡ್ ಎಷ್ಟು ಪ್ಲೇಸ್ ಬೇಕೋ ಅಷ್ಟು ಬಿಟ್ಟು ನೋಡಿ ಈ ಥರ ನೀಡೆಲ್ಲ ಹಾಕ್ಬಿಟ್ಟು ಥ್ರೆಡ್ನ ತಂದು ಲಾಕ್ ಮಾಡಬೇಕು. ಇಷ್ಟೇ. ಮತ್ತೆ ಒಂದು ಬೀಡ್ ಇನ್ಸೆಟ್ ಮಾಡೋದು. ಮತ್ತೆ ಒಂದು ಬೀಡ್ ಇನ್ಸೆಟ್ ಮಾಡಿ ಆದಮೇಲೆ ಮತ್ತೆ ಆ ಬೀಡ್ಗೆ ಎಷ್ಟು ಪ್ಲೇಸ್ ಬೇಕೋ ಅಷ್ಟೇ ಪ್ಲೇಸ್ನ ಬಿಟ್ಬಿಟ್ಟು ದಾರ ತಂದು ನೋಡಿ ಈ ಥರ ಮತ್ತೆ ಲಾಕ್ ಮಾಡಬೇಕು. ಮತ್ತೆ ಒಂದು ಬೀಡ್ ಇನ್ಸರ್ಟು, ಮತ್ತೆ ಒಂದೇ ಒಂದು ಪಾಯಿಂಟ್ನಷ್ಟು ಗ್ಯಾಪ್ ಬಿಟ್ಬಿಟ್ಟು ಲಾಕ್ ಕರೆಕ್ಟಾಗಿ ನೋಡಿ ಆ ಬೀಡಿಗೆ ಎಷ್ಟು ಪ್ಲೇಸ್ ಬೇಕೋ ಅಷ್ಟು ಮಾತ್ರ ಬಿಟ್ಟು ಲಾಕ್ ಮಾಡಬೇಕು. ಮತ್ತು ದಾರ ಮೇಲೆ ಮಾಡಿಬಿಟ್ಟು ಬೀಡ್ಸ್ನ ತೊಗೋಬೇಕು. ಮತ್ತು ಈ ಥರ ಬೀಡ್ಸ್ನ ಇನ್ಸರ್ಟ್ ಮಾಡಬೇಕು. ನಾನು ಒಟ್ಟಿಗೆ 3 4 ತೊಗೊತೀನಿ. ಬಟ್ ನಿಮಗೆ ಪ್ರಾಕ್ಟೀಸ್ ಇಲ್ಲ ಅಂತಂದರೆ ನೀವು ಒಂದೊಂದು ಬೀಡನ್ನ ತೊಗೊಂಡು ಹಾಕ್ಕೊಳ್ಳಿ, ಅಥವಾ 2 ತೊಗೊಳ್ಳಿ. ಇದು ಬಿಗಿನರ್ಸ್ಗೂ ಕೂಡ ತುಂಬಾ ಈಸಿ ಇರೋಂಥ ಡಿಸೈನು. ಬರೀ ಸಿಂಗಲ್ ಕ್ರೋಶೆ ಆಮೇಲೆ ಡಬಲ್ ಕ್ರೋಶೆ ಯೂಸ್ ಮಾಡಿಬಿಟ್ಟು ಮಾಡ್ತಾ ಇರೋಂಥ ಡಿಸೈನ್ ಇದು. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ನೋಡಿ, ಇಷ್ಟೇ ಫ್ರೆಂಡ್ಸ್. ಒಂದು ಬೀಡ್ ಇನ್ಸರ್ಟ್ ಮಾಡೋದು, ಒಂದೇ ಒಂದು ಪಾಯಿಂಟ್ನಷ್ಟು ಗ್ಯಾಪ್ ಬಿಟ್ಬಿಟ್ಟು, ಅಂದರೆ ಆ ಬೀಡ್ಗೆ ಬೇಕಾಗಿರೋಷ್ಟು ಗ್ಯಾಪ್ನ ಬಿಟ್ಬಿಟ್ಟು ನಾವು ಈ ಥರ ಬೀಡನ್ನ ಇನ್ಸರ್ಟ್ ಮಾಡ್ತಾ ಹೋಗಬೇಕು. ಫ್ರೆಂಡ್ಸ್, ಸ್ವಲ್ಪ ವೆಹಿಕಲ್ಸ್ ಎಲ್ಲ ಜಾಸ್ತಿ ಓಡಾಡ್ತಾ ಇದೆ, ಸೌಂಡು ಜಾಸ್ತಿ ಇದೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೋಡಿ, ಬೀಡ್ ಇನ್ಸರ್ಟ್ ಆಗಿದ ತಕ್ಷಣವೇ ಆ ಬೀಡ್ಗೆ ಬೇಕಾಗಿರೋಷ್ಟು ಪ್ಲೇಸ್ನ ಬಿಟ್ಟು ಲಾಕ್ ಮಾಡ್ತೀನಿ. ಮತ್ತು ದಾರ ಮೇಲೆ ಮಾಡೋದು, ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡೋದು, ಲಾಕ್ ಮಾಡೋದು. ಬೀಡ್ ಲಾಕ್ ಮಾಡಿಬಿಡಿ, ಬಟ್ಟೆಗೆ ಲಾಕ್ ಮಾಡಿ. ಇಷ್ಟೇ ಫ್ರೆಂಡ್ಸ್, ಅಷ್ಟೇ. ನೋಡಿ, ಒಂದು ಬೀಡು, ಒಂದು ಸಿಂಗಲ್ ಕ್ರೋಶೆ, ಒಂದು ಬೀಡು, ಒಂದು ಸಿಂಗಲ್ ಕ್ರೋಶೆ. ಇದೇ ಥರ ಫುಲ್ ಬೇಸ್ ಲೈನ್ನ ಕಂಟಿನ್ಯೂ ಮಾಡ್ಕೋಬೇಕು. ಆಮೇಲೆ ಈ ಸಿಂಗಲ್ ಕ್ರೋಶೆ ಏನು ಮಾಡಿದ್ದೀವಲ್ವ ಫ್ರೆಂಡ್ಸ್, ಆ ಸಿಂಗಲ್ ಕ್ರೋಶೆಸ್ನೆಲ್ಲ ಸ್ವಲ್ಪ ಜಾಸ್ತಿ ಟೈಟ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ, ಲೂಸಾಗಿ ಮಾಡ್ಕೊಳ್ಳಿ. ಯಾಕಂದರೆ ನಾವು ಸೆಕೆಂಡ್ ಸ್ಟೆಪ್ಪಲ್ಲಿ ಅದೇ ಲಾಕ್ ಮೇಲೆ ಲಾಕ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನಾನೀಗ ಇನ್ನೊಂದಷ್ಟು ದೂರ ಹಾಕಿ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಈಗ ನಾನು ಇಷ್ಟು ದೂರ ಹಾಕ್ಕೊಂಡಿದ್ದೀನಿ. ಸ್ಯಾಂಪಲ್ಗಾಗಿರೋದ್ರಿಂದ ನಾನು ಇಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಎಂಡಿಂಗ್ನಲ್ಲಿ ನೋಡಿ ಎಕ್ಸ್ಟ್ರಾ 2 ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ನೋಡಿ, ಬೀಡ್ ಇನ್ಸೆಟ್ ಆದಮೇಲೆ 2 ಸಿಂಗಲ್ ಕ್ರೋಶೆ ಮಾಡಿ ಎಕ್ಸ್ಟ್ರಾ ಒಂದು 2-3 ಚೈನ್ಸ್ ಹಾಕ್ಬಿಟ್ಟು ಡಿಸೈನ್ನ ಎಂಡ್ ಮಾಡ್ಕೊಂಡಿದ್ದೀನಿ. ಈಗ ಬನ್ನಿ ಸೆಕೆಂಡ್ ಸ್ಟೆಪ್ನ ಸ್ಟಾರ್ಟ್ ಮಾಡೋಣ. ಸೆಕೆಂಡ್ ಸ್ಟೆಪ್ಗೂ ಕೂಡ ನಾನು ಸೇಮ್ ಅದೇ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೀವು ಅದೇ ಕಲರ್ ತೊಗೊಂಡ್ರೂ ನಡೆಯುತ್ತೆ, ಇಲ್ಲೇನು ಬೇರೆ ಕಲರ್ ತೊಗೊಳಕ್ಕೆ ಹೋಗ್ಬಿಡಿ. ಈ 2 ಸ್ಟೆಪ್ಗೆ ಒಂದೇ ಕಲರ್ ಥ್ರೆಡ್ನ ತೊಗೊಳ್ಳಿ. ನೋಡಿ, ಇಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ಇಲ್ಲೇನು 2 ಟೈಮ್ಸ್ ಲಾಕ್ ಮಾಡಿದ್ದೀವಲ್ವ, ಅಲ್ಲಿ ಹೋಗಿ ಫಸ್ಟು ಲಾಕ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಇನ್ನೊಂದು ಲಾಕ್ ಕೂಡ ಇದೆ ಅಲ್ವಾ, ಆ ಲಾಕ್ ಒಳಗಡೆ ಕೂಡ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ, 2 ಲಾಕ್ಗಳ ಮೇಲೆ 2 ಸತಿ ಲಾಕ್ ಆದಮೇಲೆ ಈಗ 1 2 3 4 5 ಚೈನ್ ಹಾಕಿದ್ದೀನಿ ಫ್ರೆಂಡ್ಸ್. 5 ಚೈನ್ ಹಾಕ್ಕೊಂಡು ನೋಡಿ 1 2 3 3 ಬೀಡನ್ನ ಬಿಟ್ಬಿಟ್ಟು ಇಲ್ಲಿ ಮಧ್ಯದಲ್ಲಿ ಸಿಂಗಲ್ ಕ್ರೋಶೆ ಕಾಣಿಸುತ್ತೆ ನಮಗೆ. ನೋಡಿ, 1 2 3 ಬೀಡ್ ಆಗಿದ ತಕ್ಷಣ ನೋಡಿ ಇಲ್ಲಿ ಸಿಂಗಲ್ ಕ್ರೋಶೆ ಇದೆ ಅಲ್ವಾ, ಈ ಸಿಂಗಲ್ ಕ್ರೋಶೆ ಒಳಗಡೆ ನೀಡಲ್ ಹಾಕಿಬಿಟ್ಟು ಥ್ರೆಡ್ನ ತಂದು ಈ 5 ಚೈನ್ನ ಲಾಕ್ ಮಾಡಬೇಕು. ನಾನು ಆಗಲೇ ಹೇಳಿದೆ ಅಲ್ವಾ ಫ್ರೆಂಡ್ಸ್, ಈ ಥರ ಈ ಲಾಕ್ಸ್ನ ಸ್ವಲ್ಪ ಲೂಸಾಗಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಸೆಕೆಂಡ್ ಸ್ಟೆಪ್ಗೆ ಕಷ್ಟ ಆಗುತ್ತೆ ಅಂತ. ಸೊ ಅದಕ್ಕೆ ಲೂಸಾಗಿ ಮಾಡ್ಕೊಳ್ಳಿ. ನೋಡಿ, ಅಲ್ಲಿ 3 ಬೀಡ್ಸ್ನ ಬಿಟ್ಟು 3ನೇ ಬೀಡ್ ಆದಮೇಲೆ ಇರೋವಂಥ ಸಿಂಗಲ್ ಕ್ರೋಶೆ ಒಳಗಡೆ
ಲಾಕ್ ಮಾಡ್ಕೋಬೇಕು. ಮಾಡಿಕೊಂಡು ಮತ್ತೆ 5 ಚೈನ್ 1 2 3 4 5 ಚೈನ್ ಹಾಕಿದ್ದೀನಿ. ಮತ್ತು 1 2 3 ನೋಡಿ, ಇದು 3ನೇ ಬೀಡ್. ಇದು ಈ 3ನೇ ಬೀಡ್ ಆಗಿದ ತಕ್ಷಣ ಇದ್ರ ಪಕ್ಕದಲ್ಲಿ ಇರೋ ಈ ಸಿಂಗಲ್ ಕ್ರೋಶೆ ಒಳಗಡೆ ನೀಡಲ್ ಹಾಕಿಬಿಟ್ಟು ಥ್ರೆಡ್ನ ತಂದು ಲಾಕು. ಮತ್ತು 1 2 3 4 5 ಚೈನ್ ಹಾಕಿದ್ದೀನಿ. 5 ಚೈನ್ ಹಾಕ್ಕೊಂಡು ನೋಡಿ, ಮತ್ತೆ 1 2 3 ಬೀಡ್ ಆಗಿದ ತಕ್ಷಣ ಇರೋ ಒಂದು ಈ ಸಿಂಗಲ್ ಕ್ರೋಶೆ ಒಳಗಡೆ ಹೋಗ್ಬಿಟ್ಟು ಥ್ರೆಡ್ನ ತಂದು ಲಾಕ್. ಸಾರಿ, ಮಿಸ್ ಆಯಿತು ಅದು. ನೋಡಿ 3 ಬೀಡ್ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ. ಈ 3 ಬೀಡ್ ಆಗಿದ ತಕ್ಷಣ ಇಲ್ಲಿರೋ ಈ ಸಿಂಗಲ್ ಕ್ರೋಶೆ ಒಳಗಡೆ ಲಾಕ್ ಮಾಡಬೇಕು. ಈ 5 ಚೈನ್ನ ಲಾಕ್ ಮಾಡ್ಕೋಬೇಕು. ಇಷ್ಟೇ ಫ್ರೆಂಡ್ಸ್. ಈ ಥರ 5 ಚೈನ್ ಹಾಕೋದು, 3 ಬೀಡನ್ನ ಬಿಟ್ಟು ಅದ್ರ ಪಕ್ಕದಲ್ಲಿರೋ ಸಿಂಗಲ್ ಕ್ರೋಶೆ ಒಳಗಡೆ ಲಾಕ್ ಮಾಡಿಕೊಂಡು ಮತ್ತೆ 5 ಚೈನ್ ಮತ್ತೆ ಲಾಕ್, ಮತ್ತೆ 5 ಚೈನ್ ಮತ್ತೆ ಲಾಕ್. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಮಧ್ಯದಲ್ಲಿ 3 ಬೀಡನ್ನ ಬಿಟ್ಕೊಂಡು ನಾವು ಈ ಥರ ಲಾಕ್ ಮಾಡ್ತಾ ಹೋಗಬೇಕು. ನೋಡಿ, ಈ ಥರ ಕಾಣಿಸುತ್ತೆ. ನಾನೀಗ ಅದಿಷ್ಟು ಫಿನಿಷ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ನಾನು ಸೆಕೆಂಡ್ ಸ್ಟೆಪ್ನು ಕೂಡ ಈ ಥರ ಫಿನಿಷ್ ಮಾಡ್ಕೊಂಡಿದ್ದೀನಿ. ಆಮೇಲೆ 2 ಲಾಕ್ಗಳ ಮೇಲೆ ಲಾಕ್ ಮಾಡಿಕೊಂಡು ಎಕ್ಸ್ಟ್ರಾ 2-3 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಬನ್ನಿ 3ನೇ ಸ್ಟೆಪ್ನ ಸ್ಟಾರ್ಟ್ ಮಾಡೋಣ. 3ನೇ ಸ್ಟೆಪ್ಗೆ ನಾನು ನೋಡಿ ಬೇರೆ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಇದನ್ನು ಇಲ್ಲೇನು ನಾವು ಲಾಕ್ ಮಾಡಿದ್ದೀವಲ್ವ, ಸೆಕೆಂಡ್ ಸ್ಟೆಪ್ನ ಸ್ಟಾರ್ಟ್ ಮಾಡುವಾಗ 2 ಟೈಮ್ಸ್ ಲಾಕ್ ಮಾಡಿದ್ದೀವಲ್ವ, ಆ 2 ಲಾಕ್ಗಳ ಮಧ್ಯೆ ಹೋಗ್ಬಿಟ್ಟು ಈ ಥರ ನೀಡಲ್ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡು ಸ್ವಲ್ಪ ಈ ಥರ ಟೈಟ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ಈಗ ನೆಕ್ಸ್ಟ್ ಇಲ್ಲಿ 5 ಚೈನ್ ಕಾಣಿಸ್ತಾ ಇದೆ ಅಲ್ವಾ ಪಕ್ಕದಲ್ಲಿ, ಈ 5 ಚೈನ್ ಒಳಗಡೆ ಸಿಂಗಲ್ ಕ್ರೋಶೆಸ್ನ ಮಾಡ್ಕೊಳ್ಳೋಣ. ಒಂದು 3 ಅಥವಾ 4 ಮಾಡ್ಕೊಳ್ಳಿ. ಇಷ್ಟೇ ಅಂತ ಏನು ಕೌಂಟಿಂಗ್ ಇಲ್ಲ, ಒಂದು 3 ಮಾಡ್ಕೊಳ್ಳಿ. ನೋಡಿ, 3 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡಾದಮೇಲೆ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ನೆಕ್ಸ್ಟು ಪಕ್ಕದಲ್ಲೇ ಇರೋ ಈ 5 ಚೈನ್ ಏನಿದೆ ಅಲ್ವಾ, ಈ 5 ಚೈನ್ ಒಳಗಡೆ ಹೋಗ್ಬಿಟ್ಟು ನೀಡಲ್ ಹಾಕಿ ಥ್ರೆಡ್ನ ತಂದು ಸ್ವಲ್ಪ ಲೆಂತಿಯಾಗಿ ತೊಗೊಳ್ಳಿ. ಇದನ್ನು ಸ್ವಲ್ಪ ಲೆಂತಿಯಾಗಿ ತೊಗೊಳ್ಳಿ ಡಬಲ್ ಕ್ರೋಶೆನ. ನೋಡಿ, ಮೊದಲು 2ರಲ್ಲಿ ಒಂದು, ಆಮೇಲೆ 2ರಲ್ಲಿ ಒಂದು. ಮತ್ತು ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ಅದೇ 5 ಚೈನ್ ಒಳಗಡೆ ಹೋಗ್ಬಿಟ್ಟು ಥ್ರೆಡ್ನ ತಂದು ಡಬಲ್ ಕ್ರೋಶೆ. ನಿಮ್ಗೆ ಈಗಾಗಲೇ ಎಲ್ಲರಿಗೂ ಡಬಲ್ ಕ್ರೋಶೆ ಗೊತ್ತಿರುತ್ತಲ್ವ ಫ್ರೆಂಡ್ಸ್. ಒಂದು ವೇಳೆ ಬಿಗಿನರ್ಸ್ ನೋಡ್ತಾ ಇದ್ದರೂ ಕೂಡ ಇದು ಕಷ್ಟ ಏನೂ ಇಲ್ಲ, ತುಂಬಾ ಈಸಿ ಇದೆ ಡಿಸೈನು. ಕೆಲವ್ರಿಗೆ ಪ್ರಾಕ್ಟೀಸ್ ಇರೋದಿಲ್ಲ, ಬ್ರೈಡಲ್ ಡಿಸೈನ್ ಹಾಕೋಕ್ಕೆ ಬರಲ್ಲ ಅಂತ ಅನ್ನೋರಿಗೆ ಇದು ಒಂದು ಒಳ್ಳೆ ಡಿಸೈನು. ಬರೀ ಸಿಂಗಲ್ ಕ್ರೋಶೆ ಡಬಲ್ ಕ್ರೋಶೆ. ನೋಡಿ, ಈ ಥರ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ಈ 5 ಚೈನ್ ಒಳಗಡೆ ಹೋಗಿ ಥ್ರೆಡ್ನ ತಂದುಬಿಟ್ರೆ ಡಬಲ್ ಕ್ರೋಶೆ ಆಗುತ್ತೆ. ನೋಡಿ, ಮೊದಲು 2ರಲ್ಲಿ ಒಂದು, ಆಮೇಲೆ 2ರಲ್ಲಿ ಒಂದು. ಸೊ ಇದೇ ಥರ ಈ 5 ಚೈನ್ ಒಳಗಡೆ ನಾವು ಡಬಲ್ ಕ್ರೋಶೆಸ್ನ ಫಿಲ್ ಮಾಡ್ತಾ ಹೋಗಬೇಕು. ನಾನು ಫಿಲ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ನಾನು ಈ 5 ಚೈನ್ ಒಳಗಡೆ 12 ಡಬಲ್ ಕ್ರೋಶೆಸ್ನ ಮಾಡಿದ್ದೀನಿ. ಮಾಡ್ಕೊಂಡಾದಮೇಲೆ ನೋಡಿ, ನೆಕ್ಸ್ಟ್ 5 ಚೈನ್ ಇದೆ ಪಕ್ಕದಲ್ಲೇ, ಆ 5 ಚೈನ್ ಒಳಗಡೆ ಹೋಗ್ಬಿಟ್ಟು ಇದನ್ನು ಲಾಕ್ ಮಾಡ್ತೀನಿ. 1 ಟೈಮ್ ಲಾಕು, ನೆಕ್ಸ್ಟ್ ಇನ್ನೊಂದು ಸತಿ ಕೂಡ ಲಾಕು ಅಥವಾ ಸಿಂಗಲ್ ಕ್ರೋಶೆ. 2 ಟೈಮ್ ಸಿಂಗಲ್ ಕ್ರೋಶೆ ಮಾಡಬೇಕು ಈ 5 ಚೈನ್ ಒಳಗಡೆ. ಮಾಡಿ ಆದಮೇಲೆ ಮತ್ತೆ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ಪಕ್ಕದಲ್ಲಿರೋ 5 ಚೈನ್ ಒಳಗಡೆ ಹೋಗ್ಬಿಟ್ಟು ಮತ್ತು ಆ್ಯಸ್ ಯೂಶ್ವಲ್ ಆಗಿ ನಾವು ಫಸ್ಟ್ ಆರ್ಚ್ನ ಯಾವ ಥರ ಫಿಲ್ ಮಾಡಿದ್ದೀವಲ್ವ 12 ಡಬಲ್ ಕ್ರೋಶೆಗಳಿಂದ, ಇಲ್ಲೂ ಕೂಡ ಈ ಆರ್ಚ್ನಲ್ಲೂ ಕೂಡ ಅಷ್ಟೇ ಡಬಲ್ ಕ್ರೋಶೆಸ್ನ ಹಾಕ್ಕೊಳ್ತಾ ಹೋಗಬೇಕು. ನಾವು ಫಸ್ಟ್ ಆರ್ಚಲ್ಲಿ ಎಷ್ಟು ಫಿಲ್ ಮಾಡಿರ್ತೀವಿ ಫ್ರೆಂಡ್ಸ್, ಅಷ್ಟನ್ನೇ ಕಂಟಿನ್ಯೂ ಮುಗಿಯೋವರೆಗೂ ಅಷ್ಟನ್ನೇ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಒಂದು ವೇಳೆ ನೀವು 14 ಮಾಡಿದ್ರೂ ಎಂಡಿಂಗ್ವರೆಗೂ 14 ಡಬಲ್ ಕ್ರೋಶೆಸ್ನ ಮಾಡಬೇಕಾಗುತ್ತೆ. ನೋಡಿ, ಇದೇ ಥರ ಡಬಲ್ ಕ್ರೋಶೆಸ್ನ ಮಾಡ್ತಾ ಹೋಗಬೇಕು. ನೋಡಿ, ಇಲ್ಲೂ ಕೂಡ 12 ಡಬಲ್ ಕ್ರೋಶೆಸ್ನ ಫಿಲ್ ಮಾಡಿದ್ದೀನಿ. ಫಿಲ್ ಮಾಡ್ಕೊಂಡಿದ್ದ ತಕ್ಷಣ ನೆಕ್ಸ್ಟ್ ಇರೋ ಈ 5 ಚೈನ್ ಒಳಗಡೆ ನೋಡಿ, ಅದ್ರ ಪಕ್ಕದಲ್ಲೇ 5 ಚೈನ್ ಏನಿರುತ್ತೆ ಅಲ್ವ ಅದರೊಳಗಡೆ ಹೋಗಿ ಲಾಕ್ ಮಾಡಬೇಕು. ಇನ್ನೂ ಒಂದು ಸತಿ ಕೂಡ ಲಾಕ್ ಮಾಡಬೇಕು. 2 ಸತಿ ಲಾಕ್ ಮಾಡ್ಕೊಳ್ಳೋದು. ಮತ್ತು ಸೂಜಿ ಮೇಲೆ ದಾರ ಹಾಕ್ಕೊಂಡು ಪಕ್ಕದಲ್ಲೇ ಇರೋ 5 ಚೈನ್ ಒಳಗಡೆ
ಮತ್ತು ಡಬಲ್ ಕ್ರೋಶಸ್ನ ಫಿಲ್ ಮಾಡ್ತಾ ಹೋಗಬೇಕು. ಸೊ ಇಷ್ಟೇ ಫ್ರೆಂಡ್ಸ್, ಈ ಸ್ಟೆಪ್ನು ಕೂಡ ನೀವು ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ನಾನೀಗ ಇದನ್ನು ಫಿನಿಷ್ ಮಾಡಿಬಿಟ್ಟು ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ನಾನು ಈ ಥರ ಫಿನಿಷ್ ಮಾಡ್ಕೊಂಡಿದ್ದೀನಿ. ಥರ್ಡ್ ಸ್ಟೆಪ್ನು ಕೂಡ ಈ ಥರ ಬಂದಿದೆ ನೀಟಾಗಿ. ಈಗ ಇನ್ನೊಂದು ಸ್ಟೆಪ್ ಬರುತ್ತೆ ಇದ್ರ ಮೇಲೆ, ಅದನ್ನು ಮಾಡೋಣ ಬನ್ನಿ. ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲಿ ಫಸ್ಟ್ ಸೆಕೆಂಡ್ ಸ್ಟೆಪ್ಗೆ ಯಾವ ಥರ ಥ್ರೆಡ್ನ ತೊಗೊಂಡಿದ್ದೆ ಅಲ್ವಾ, ಅದೇ ಥ್ರೆಡ್ನ ತೊಗೊಂಡಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇದನ್ನು ಕೂಡ ನೋಡಿ, ನಾವು ನೋಡಿ ಈ ಫಸ್ಟ್ ಸಿಂಗಲ್ ಕ್ರೋಶೆ ಏನಿದೆ ಅಲ್ವಾ, ಇಲ್ಲಿ ಲಾಕ್ ಮಾಡ್ಕೋಬೇಕು. ಆಮೇಲೆ ಎರಡನೇ ಸಿಂಗಲ್ ಕ್ರೋಶೆ ಮೇಲೆ ಕೂಡ ಸಿಂಗಲ್ ಕ್ರೋಶೆ. ಈ ಸ್ಟೆಪ್ ಕೂಡ ತುಂಬಾ ಈಸಿ ಇದೆ ಫ್ರೆಂಡ್ಸ್, ಬರೀ ಸಿಂಗಲ್ ಕ್ರೋಶೆ ಮಾಡ್ತಾ ಹೋಗೋದು ಅಷ್ಟೇ. ನೋಡಿ ನಾವಿಲ್ಲೇನೋ ಡಬಲ್ ಕ್ರೋಶಸ್ನ ಮಾಡಿದ್ದೀವಲ್ವ, ಪ್ರತಿಯೊಂದು ಡಬಲ್ ಕ್ರೋಶೆ ಮೇಲೇನೋ ನಮಗೆ ಈ ಥರ ನೋಡಿ ಹೋಲ್ಸ್ ಕಾಣುತ್ತೆ. ಈ ಥರ ಈ ಹೋಲ್ಸ್ ಒಳಗಡೆ ಹೋಗ್ಬಿಟ್ಟು ನೋಡಿ ಈ ಥರ ಥ್ರೆಡ್ನ ತರೋದು, ಲಾಕ್ ಮಾಡೋದು. ಮತ್ತು ಪಕ್ಕದಲ್ಲಿರೋ ಹೋಲ್ ಒಳಗಡೆ ಹೋಗೋದು, ಥ್ರೆಡ್ನ ತರೋದು, ಲಾಕ್ ಮಾಡೋದು. ಪಕ್ಕದಲ್ಲಿರೋ ಹೋಲ್ ಒಳಗಡೆ ಹೋಗೋದು, ಥ್ರೆಡ್ ತಂದು ಲಾಕ್ ಮಾಡೋದು. ನೆಕ್ಸ್ಟ್ ಹೋಲ್ ಒಳಗಡೆ ಹೋಗೋದು, ಥ್ರೆಡ್ ತಂದು ಲಾಕ್ ಮಾಡೋದು. ನೋಡಿ, ಸೊ ಟೋಟಲಿ ಇಲ್ಲಿ 5 ಟೈಮ್ಸ್ ನಾನು ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. 5 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿ ಆದಮೇಲೆ ಥ್ರೆಡ್ನ ಮೇಲೆ ಮಾಡಿಬಿಟ್ಟು ನೋಡಿ ಈ ಥರ ಸ್ಮಾಲ್ ಬೀಡ್ಸ್ ಫಸ್ಟ್ ಸ್ಟೆಪ್ಪಲ್ಲಿ ಇಲ್ಲೇನು ಹಾಕಿದ್ದೀವಲ್ವ ಅದೇ ಥರ ಅದೇ ಬೀಡ್ಸ್ ಇದ್ದು ಆ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಒಂದು ವೇಳೆ ನಿಮಗೆ ಈ ಥರ ಬೀಡ್ಸ್ ಬೇಡ ಅಂದರೆ ನೀವಿಲ್ಲಿ ಹ್ಯಾಂಗಿಂಗ್ಸ್ ಬರುತ್ತಲ್ವ, ಹ್ಯಾಂಗಿಂಗ್ಸ್ನೂ ಕೂಡ ನೀವು ಹಾಕ್ಕೋಬೋದು. ನೋಡಿ, ಬೀಡನ್ನ ಇನ್ಸರ್ಟ್ ಮಾಡಿ ಆದಮೇಲೆ ಬೀಡ್ ಲಾಕ್ ಮಾಡಬೇಡಿ. ನೆಕ್ಸ್ಟು ಪಕ್ಕದಲ್ಲಿರೋ ಹೋಲ್ ಒಳಗಡೆ ಹೋಗ್ಬಿಟ್ಟು ಥ್ರೆಡ್ನ ತಂದು ಲಾಕು, ಮತ್ತು ಒಂದು ಬೀಡ್ ಇನ್ಸರ್ಟು, ಪಕ್ಕದಲ್ಲಿರೋ ಹೋಲ್ ಒಳಗಡೆ ಹೋಗಿ ಲಾಕು ಅಥವಾ ಸಿಂಗಲ್ ಕ್ರೋಶೆ. ನಾನು ಇನ್ನೂ ಒಂದು ಬೀಡನ್ನು ಕೂಡ ಹಾಕ್ತೀನಿ. ನೋಡಿ, 3 ಬೀಡನ್ನ ಹಾಕಿದ್ದೀನಿ. ಆಮೇಲೆ ಪಕ್ಕದಲ್ಲಿರೋ ಸಿಂಗಲ್ ಕ್ರೋಶೆ ಒಳಗಡೆ ಹೋಗಿ ಲಾಕು. ನೋಡಿ, 5 ಟೈಮ್ಸು ಸಿಂಗಲ್ ಕ್ರೋಶೆ ಈ ಕಡೆ ಮಾಡಿದ್ದೀನಿ. ಆಮೇಲೆ 3 ಬೀಡನ್ನ ಇನ್ಸರ್ಟ್ ಮಾಡಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ ಮಧ್ಯದಲ್ಲಿ. ಈಗ ಈ ಕಡೆ ಭಾಗದಲ್ಲೂ ಕೂಡ ಸಿಂಗಲ್ ಕ್ರೋಶೆ 1 2 3 ಸಾರಿ ನೋಡಿ, ಇಲ್ಲಿ ಒಂದು ಮಿಸ್ ಮಾಡಿಬಿಟ್ಟಿದ್ದೀನಿ. ಸೊ ಈ ಥರ ಮಿಸ್ ಮಾಡಬೇಡಿ, ಅದು ಒಂಥರ ಗ್ಯಾಪ್ ಕ್ರಿಯೇಟ್ ಆಗಿಬಿಡುತ್ತೆ, ಅಲ್ಲಿ ಚೆನ್ನಾಗಿ ಕಾಣಿಸಲ್ಲ. ನೋಡಿ, 3ನೇ ಸಿಂಗಲ್ ಕ್ರೋಶೆ, 4ನೇ ಸಿಂಗಲ್ ಕ್ರೋಶೆ, 5ನೇ ಸಿಂಗಲ್ ಕ್ರೋಶೆ. ನೋಡಿ, ಹೀಗೆ ಕಾಣಿಸುತ್ತೆ ಡಿಸೈನು. ಸೊ ಗೊತ್ತಾಗ್ತಾ ಇದೆ ಅಲ್ವಾ? ಸ್ವಲ್ಪ ಇದು ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ನೋಡಿ, ಇಲ್ಲಿ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು, ಈ ಬೀಡ್ ಸ್ವಲ್ಪ ಈ ಕಡೆ ಬರಬೇಕಿತ್ತು, ಬಟ್ ಈ ಕಡೆ ಆಗಿದೆ, ಸ್ವಲ್ಪ ಕ್ರಾಸ್ ಆಗಿದೆ. ನೀವು ಆವಾಗವಾಗ ಸ್ವಲ್ಪ ಹಾಕಬೇಕಾದ್ರೆ ಕರೆಕ್ಟಾಗಿ ಕೌಂಟ್ ಮಾಡಿ ಹಾಕ್ಕೊಳ್ಳಿ. ನಾನು 1 2 3 4 ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಯಾಕಂದರೆ ನಾನು ಈ ಸಿಂಗಲ್ ಕ್ರೋಶೆ ಮೇಲೆ ಏನು ಲಾಕ್ ಮಾಡಿದ್ದೀನಲ್ವ, ಅದನ್ನು ಸೇರಿಸಿ ಕೌಂಟ್ ಮಾಡಿರೋದ್ರಿಂದ ನನಗೆ 5 ಆಗಿದೆ. ಆ್ಯಕ್ಚುಲಿ ಇದನ್ನು ಬಿಟ್ಬಿಡಬೇಕು, ನಾವು ಕಂಬಗಳ ಮೇಲೆ ಮಾಡಿರೋ ಸಿಂಗಲ್ ಕ್ರೋಶಸ್ನ ಮಾತ್ರ ಕೌಂಟ್ ಮಾಡ್ಕೋಬೇಕು. ಸೊ ಈ ಕಡೆ ನೋಡೋದಾದರೆ ನೋಡಿ, 1 2 3 4 5 6 ಸಿಂಗಲ್ ಕ್ರೋಶೆ ಆಗಿದೆ. ಆ್ಯಕ್ಚುಲಿ 5 ಬರಬೇಕಿಲ್ಲಿ, ಯಾಕಂದರೆ ನಾನೊಂದು ಬೀಡನ್ನ ಈ ಕಡೆ ಒಂದು ಸಿಂಗಲ್ ಕ್ರೋಶೆ ಕಡಿಮೆ ಆಗಿರೋದ್ರಿಂದ ಈ ಕಡೆ ಒಂದು ಹೆಚ್ಚಾಗಿದೆ. ಬಿಚ್ಚಿ ಹಾಕ್ಬೋದು ಸೀರೆಗಾದರೆ, ಬಟ್ ನಾನು ಇಲ್ಲಿ ಸ್ಯಾಂಪಲ್ಗಾಗಿರೋದ್ರಿಂದ ಬಿಚ್ತಾ ಇಲ್ಲ, ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿ, ಈ ಕಡೆ ಸಿಂಗಲ್ ಕ್ರೋಶೆ ಎಲ್ಲ ಫಿನಿಶ್ ಆದಮೇಲೆ ಎಲ್ಲ ಕಂಬಗಳ ಮೇಲೂ ಸಿಂಗಲ್ ಕ್ರೋಶೆ ಫಿನಿಶ್ ಆದಮೇಲೆ ಮಧ್ಯದಲ್ಲಿ 2 ಟೈಮ್ಸ್ ಏನು ನಾವು ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ವ, ಆ 2 ಸಿಂಗಲ್ ಕ್ರೋಶೆಗಳ ಮಧ್ಯೆ ಹೋಗಿ ಈ ಥರ ಲಾಕ್ ಮಾಡಿದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ನೋಡಿ, ಈಗ ಇಲ್ಲಿಂದ ಕೌಂಟ್ ಮಾಡ್ಕೋಬೇಕು ನಾನು. ಇದು ಫಸ್ಟ್ ಹೋಲ್, ಇದು ಈ ಫಸ್ಟ್ ಹೋಲ್ ಒಳಗಡೆ ಹೋಗ್ಬಿಟ್ಟು ಸಿಂಗಲ್ ಕ್ರೋಶೆ, 2ನೇ ಹೋಲ್ ಒಳಗಡೆ ಸಿಂಗಲ್ ಕ್ರೋಶೆ, 3ನೇ ಹೋಲ್ ಒಳಗಡೆ ಸಿಂಗಲ್ ಕ್ರೋಶೆ, 4ನೇ ಸಿಂಗಲ್ ಕ್ರೋಶೆ, 5ನೇ ಸಿಂಗಲ್ ಕ್ರೋಶೆ. 5 ಸಿಂಗಲ್ ಕ್ರೋಶೆ ಈಗ ಕರೆಕ್ಟಾಗಿ ಬಂದಿದೆ, ನೋಡ್ತಾ ಇರ್ಬೋದು ನೀವು, ಕರೆಕ್ಟಾಗಿ ಮಿಡಲಲ್ಲಿ ಬಂದಿದೆ ನನಗೆ. ಈಗ ಮತ್ತೆ ದಾರ ಮೇಲೆ ಮಾಡಿಬಿಟ್ಟು ಮತ್ತೆ 3 ಬೀಡ್ಸ್ನ ಇನ್ಸರ್ಟ್ ಮಾಡ್ತೀನಿ. ಬೀಡ್ಸ್ ಬೇಡ ಅಂದರೆ ನಾನು ಹೇಳಿದೆ ಅಲ್ವಾ, ನೀವು ಹ್ಯಾಂಗಿಂಗ್ಸ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಹ್ಯಾಂಗಿಂಗ್ಸ್ ಹಾಕ್ಕೊಳ್ಳೋದಾದರೆ ಒಂದು ಮಾತ್ರ ಹಾಕ್ಕೊಳ್ಳಿ,
6 ಸಿಂಗಲ್ ಕ್ರೋಶೆ ಮಾಡಿ ಒಂದು ಹ್ಯಾಂಗಿಂಗ್ ಹಾಕ್ಕೊಳ್ಳಿ, ಮತ್ತು ಈ ಕಡೆ ಕೂಡ 6 ಸಿಂಗಲ್ ಕ್ರೋಶಸ್ನ ಮಾಡ್ಕೊಳ್ಳಿ. ನೋಡಿ ಒಂದು ಬೀಡ್ ಇನ್ಸರ್ಟ್ ಮಾಡಿದ್ದೀನಿ. ಮಾಡಿಕೊಂಡು ಪಕ್ಕದಲ್ಲಿರೋ ಹೋಲ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಲಾಕು, ಮತ್ತು ಒಂದು ಬೀಡು ಇನ್ಸರ್ಟ್, ಪಕ್ಕದಲ್ಲಿರೋ ಹೋಲ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಲಾಕ್, ಮತ್ತು 3ನೇ ಬೀಡ್ ಕೂಡ ಆಯಿತು, ಅದನ್ನು ಕೂಡ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಈಗ ಉಳಿದಿರೋ ಕಂಬಗಳ ಮೇಲೆ ಸಿಂಗಲ್ ಕ್ರೋಶೆ. ತುಂಬಾ ಈಸಿ ಇದೆ ಡಿಸೈನು, ನೋಡೋಕ್ಕೆ ಕೂಡ ಗ್ರ್ಯಾಂಡ್ ಲುಕ್ಕು ಕೂಡ ಕಾಣಿಸುತ್ತೆ. ನೋಡ್ತಾ ಇರ್ಬೋದು ನೀವು, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, 5 ಸಿಂಗಲ್ ಕ್ರೋಶೆ ಕರೆಕ್ಟಾಗಿ ಬಂದಿದೆ. ಈಗ ಮಧ್ಯದಲ್ಲಿ 2 ಸತಿ ಇಲ್ಲೇನು ಲಾಕ್ ಮಾಡಿದ್ದೀವಲ್ವ ಅಲ್ಲಿ ಹೋಗಿ ಇದನ್ನು ಲಾಕ್ ಮಾಡಿಕೊಂಡು, ಮತ್ತು ಈ ಕಡೆ ಫಸ್ಟ್ ಹೋಲ್ ಒಳಗಡೆ ಹೋಗಿ ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು, ಮತ್ತು ಇದೇ ಥರ 5 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋದು. ಮಧ್ಯದಲ್ಲಿ 3 ಬೀಡನ್ನ ಹಾಕ್ಕೊಳ್ಳೋದು. 3 ಬೇಡ ಅಂದರೆ ನೀವು 1 ಕೂಡ ಹಾಕ್ಕೋಬೋದು. ಇದೇ ಥರ ನೀವು ಸೀರೆ ಫುಲ್ ಕಂಟಿನ್ಯೂ ಮಾಡ್ಕೊಳ್ಳಿ. ನಾನು ಕೂಡ ಇದನ್ನು ಫಿನಿಶ್ ಮಾಡಿಬಿಟ್ಟು ತೋರಿಸ್ತೀನಿ, ಹೇಗೆ ಬರುತ್ತೆ, ಹೇಗೆ ಕಾಣಿಸುತ್ತೆ ಅಂತ ಕೂಡ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನು ಅಂತ ಇಲ್ಲಿ ಗೊತ್ತಾಗ್ತಾ ಇದೆ ನಿಮಗೆ, ಎಷ್ಟು ಕ್ಯೂಟಾಗಿ ಬಂದಿದೆ ಡಿಸೈನ್ ಕೂಡ. ವಿತೌಟ್ ಕುಚ್ಚು ಫ್ರೆಂಡ್ಸ್ ಇದು ಡಿಸೈನು. ನಿಮ್ಗೆ ಏನಾದರೂ ಕುಚ್ಚು ಬೇಕಂದರೆ ನೀವು ಇಲ್ಲಿ ಕಟ್ಕೋಬೋದು. ಇಲ್ಲಿ ನಾವೇನು 3 ಬೀಡ್ ಇನ್ಸರ್ಟ್ ಮಾಡಿದ್ದೀವಲ್ವ, ಈ ಬೀಡ್ ಬದಲಿಗೆ ನೀವು ಒಂದು 2 ಅಥವಾ 3 ಚೈನ್ಸ್ನ ಹಾಕ್ಕೊಂಡು ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಕಂಟಿನ್ಯೂ ಮಾಡಿ. ನಿಮ್ಗೆ ಏನಾದರೂ ಕುಚ್ಚು ಬೇಕು ಅಂದರೆ ಇದು ಫುಲ್ ವಿತೌಟ್ ಕುಚ್ಚು ಇರೋದ್ರಿಂದ ಹೆವಿ ಡಿಸೈನು, ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಗ್ರ್ಯಾಂಡ್ ಲುಕ್ ಇರುತ್ತೆ. ನಿಮ್ಗೇನಾದರೂ ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಲುಕ್ಕಿಂಗ್ ಬೇಕು ಅಂದರೆ ನೋಡಿ, ಇಲ್ಲಿ ಸಿಂಗಲ್ ಕ್ರೋಶೆ ಏನು ಮಾಡಿದ್ದೀವಲ್ವ, ಈ ಬಾರ್ಡರ್ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ನೀವು ಸ್ಟೋನ್ ಚೈನು ಆಮೇಲೆ ಒಂದು ಬಾಲ್ ಚೈನು ಸ್ಮಾಲ್ ಸೈಜ್ ಬರುತ್ತಲ್ವ, ಅದು ಎರಡನ್ನೂ ಕೂಡ ನೀವು ಸ್ಟಿಕ್ ಮಾಡ್ಕೋಬೋದು. ಆಮೇಲೆ ಈ ಡಿಸೈನ್ಗೆ ನಾವು 600ಇಂದ 700 ಅಥವಾ 750ವರೆಗೂ ಕೂಡ ನಾವು ಚಾರ್ಜ್ ಮಾಡ್ಬೋದು. ಯಾಕಂದರೆ ಥ್ರೆಡ್ ವರ್ಕ್ ಜಾಸ್ತಿ ಇದೆ ಇದರಲ್ಲಿ. ವಿತೌಟ್ ಕುಚ್ಚು ಬೇರೆ ಡಿಸೈನು, ವಿತ್ ಕುಚ್ಚಿಂದ ಆದರೆ ಅಷ್ಟು ಚಾರ್ಜ್ ಮಾಡಿ ಫ್ರೆಂಡ್ಸ್. ವಿತ್ ಕುಚ್ಚಾದರೆ ಸ್ವಲ್ಪ ಕಡಿಮೆ ಚಾರ್ಜ್ ಮಾಡಬೇಕಾಗುತ್ತೆ, ಯಾಕಂದರೆ ಸ್ವಲ್ಪ ಅವಾಗ ವರ್ಕ್ ಕಡಿಮೆ ಆಗುತ್ತಲ್ವ. ಒಂದು 50 ರೂಪೀಸ್ ನೀವು ಆ ಥರ ಕಡಿಮೆ ಮಾಡ್ಕೊಳ್ಳಿ. ವಿತೌಟ್ ಕುಚ್ಚು ಈ ಥರ ಡಿಸೈನ್ಗಾದರೆ ನೀವು 700, 750, 600, 650ವರೆಗೂ ಚಾರ್ಜ್ ಮಾಡ್ಬೋದು. ಯಾಕೆ ಈ ಥರ ಹೆಚ್ಚು ಕಡಿಮೆ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲ ಪ್ಲೇಸಸ್ನಲ್ಲೂ ಕೂಡ ಒಂದೇ ಥರ ರೇಟು ವರ್ಕ್ ಆಗೋಲ್ಲ, ಒಂದೊಂದು ಕಡೆ ಒಂದೊಂದು ಥರ ರೇಟ್ ನಡೀತಾ ಇರುತ್ತೆ ಅಲ್ವ. ಸೊ ಅದಕ್ಕೆ ನಿಮ್ಮ ಪ್ಲೇಸಲ್ಲಿ, ನಿಮ್ಮ ಸರೌಂಡಿಂಗಲ್ಲಿ ಯಾವ ಥರ ಕೊಡ್ಬೋದು ಕಸ್ಟಮರ್ಸ್ ಮೇಲೆ ಕೂಡ ಕೆಲವೊಂದು ಸತಿ ಡಿಪೆಂಡ್ ಆಗುತ್ತೆ. ಕೆಲವರು ಕೊಡ್ತಾರೆ, ಕೆಲವರು ಸ್ವಲ್ಪ ಕಿರಿಕಿರಿ ಮಾಡ್ತಾರೆ. ನೀವು ನೋಡಿಕೊಂಡು ಚಾರ್ಜ್ನ ಮಾಡಬೇಕಾಗುತ್ತೆ. ಸೊ ಗೊತ್ತಾಯ್ತಲ್ವ ಫ್ರೆಂಡ್ಸ್, ಡಿಸೈನ್ ಖಂಡಿತ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಾನು ಮತ್ತೆ ಮುಂದೆ ಒಂದು ಒಳ್ಳೆ ಡಿಸೈನ್ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಇದೇ ಥರ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ.